ವಾಹನಗಳ ಸಂಚಾರ ದುಸ್ತರವಾಗಿ ಅಪಾಯಕಾರಿ ಸ್ಥಿತಿಯಲ್ಲಿದ್ದ ರಸ್ತೆಯ ಗುಂಡಿ ಮುಚ್ಚುವ ಮೂಲಕ ಆಟೋ ಚಾಲಕರು ಸಾರ್ವಜನಿಕರ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ. ನಾಪೋಕ್ಲು ಸಮೀಪದ ಹಳೆ ತಾಲೂಕಿನ ಶ್ರೀ ಪೊನ್ನುಮುತ್ತಪ್ಪ ದೇವಾಲಯ ಬಳಿಯ ರಸ್ತೆ ಸಂಪೂರ್ಣ ಹದಗೆಟ್ಟು ಹೋಗಿದೆ. ಮೊದಲೇ ಗುಂಡಿ ಬಿದ್ದಿದ್ದ ರಸ್ತೆ ಭಾರೀ ಮಳೆಯಿಂದಾಗಿ ಇನ್ನಷ್ಟು ಕುಲಗೆಟ್ಟಿದೆ. ಗುಂಡಿಗಳಲ್ಲಿ ನೀರು ತುಂಬಿ ರಸ್ತೆ ಎಲ್ಲಿದೆ ಎಂದು ಹುಡುಕಾಡಬೇಕಾದ ಪರಿಸ್ಥಿತಿಯಲ್ಲಿ ನಿತ್ಯ ವಾಹನಗಳು ಸಂಚರಿಸುತ್ತಿದ್ದವು. ಶಾಲಾ ಬಸ್ಗಳು ಸೇರಿದಂತೆ ವಾಹನಗಳೆಲ್ಲ ರಸ್ತೆಯ ಒಂದೇ ಬದಿಯಲ್ಲಿ ಸಂಚರಿಸುವಂತಾಗಿತ್ತು. ಇದೇ ಮುಂದುವರಿದರೆ ಅಪಾಯ ಕಟ್ಟಿಟ್ಟ ಬುತ್ತಿ ಎಂದು ಮನಗಂಡ ಸ್ಥಳೀಯ ಆಟೋ ಚಾಲಕರು ತಾವೇ ಸದ್ಯದ ಮಟ್ಟಿಗೆ ರಸ್ತೆ ಸರಿಪಡಿಸಲು ಮುಂದಾದ್ರು. ನಾಪೋಕ್ಲು ಆಟೋ ಚಾಲಕರು ಸ್ವಯಂ ಪ್ರೇರಿತರಾಗಿ ಜಲ್ಲಿಕಲ್ಲುಗಳನ್ನು ತಂದು ರಸ್ತೆಯ ಹೊಂಡಗಳನ್ನು ಮುಚ್ಚಿ ಸಂಚಾರಕ್ಕೆ ಅನುವು ಮಾಡಿಕೊಟ್ಟರು. ಈ ಸಂದರ್ಭ ಆಟೋ ಚಾಲಕರ ಸಂಘದ ಮಾಜಿ ಅಧ್ಯಕ್ಷ ರಜಾಕ್, ಸತೀಶ್, ಚೇತನ್ ಮತ್ತಿತರರು ಇದ್ದರು. ಇವರ ಸಾಮಾಜಿಕ ಕಾರ್ಯಕ್ಕೆ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದರು. ನಾಪೋಕ್ಲು ಪೊನ್ನುಮುತ್ತಪ್ಪ ಟೆಂಪಲ್ ಹತ್ತಿರ ಮಳೆಯಿಂದ ರಸ್ತೆ ಭಾರಿ ಸಂಪೂರ್ಣ ಹದಗೆಟ್ಟಿದೆ. ಇದನ್ನು ಇಲ್ಲಿ ನೋಡ್ತಾ ಇರ್ಬೋದು. ಆಟೋ ಚಾಲಕರು ಸ್ವಯಂ ಪ್ರೇರಿತವಾಗಿ ಬಂದು ಆ ಗುಂಡಿ ಮುಚ್ಚುವ ಕಾರ್ಯವನ್ನು ಮಾಡ್ತಿದ್ದಾರೆ. ನಿಜವಾಗ್ಲೂ ಅವರಿಗೆ ಅಭಿನಂದನೆ ಹೇಳಬೇಕು. ಇಲ್ಲಿ ವಿಚಾರ ಏನಪ್ಪ ಅಂತ ಹೇಳಿದ್ರೆ, JJM ವತಿಯಿಂದ ಏನು ಪೈಪ್ಲೈನ್ ಅಳವಡಿಸಿದ್ರು, ಆಗ ರೋಡ್ ಕಟ್ಟಿಗೆ ಆಗಿದೆ. ಅದನ್ನು ಸಮರ್ಪಕವಾಗಿ ಅವರು ನಿರ್ವಹಿಸಿಲ್ಲ. ಹಾಗೆ ಈ ರಸ್ತೆಯ ಮೇಲುಗಡೆ ಸ್ವಲ್ಪ ಮಣ್ಣು ತೆರವು ಮಾಡುವಂಥ ಕೆಲಸ ನಡೀತಿದೆ. ಅಲ್ಲಿಯೂ ಅಷ್ಟೇ ಕಾಂಕ್ರೀಟ್ ಚರಂಡಿಗೆ ಮಣ್ಣನ್ನು ಹಾಕಿ ಆ ಮಳೆಯ ನೀರೆಲ್ಲ ರಸ್ತೆ ಮುಖಾಂತರ ಬಂದು ಎಲ್ಲ ಮಣ್ಣನ್ನು ತೆಗೆಯುವಂಥ ಕೆಲಸ ಆಗ್ತಿದೆ. ಅದರಿಂದ ಭಾರಿ ಅನಾನುಕೂಲ ಆಗ್ತಿದೆ. ದಯವಿಟ್ಟು ಈ PWD ಇಲಾಖೆ ಇದನ್ನು ಗಮನಹರಿಸಬೇಕು ಹಾಗೂ ಸಾರ್ವಜನಿಕರಿಗೆ ಮುಕ್ತ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕಾಗಿ. ನಾಪೋಕ್ಲು ಮುತ್ತಪ್ಪ ದೇವಸ್ಥಾನದ ಹತ್ರ ಒಂದು ಗುಂಡಿ ಆಗ್ತದೆ. ವರ್ಷ ಪ್ರತಿ ವರ್ಷವೂ ಇದು ಆಗ್ತದೆ. ಇದರಿಂದ ಯಾರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಎಷ್ಟೊಂದು ವೆಹಿಕಲ್ ಇಲ್ಲಿ ಓಡಾಡ್ತಾರೆ. ಆಟೋದವರೇ ಇದ್ದಾರೆ, 100-150 ಆಟೋದವರು ಇದ್ದಾರೆ. ಅವರಿಗೂ ಸಹ ಇಲ್ಲ. ಗುಂಡಿ ಇರೋದನ್ನು ತಪ್ಪಿಸಿ ಹೋಗ್ತಾರೆ ಹೊರತು ಅದರ ಮುಚ್ಚಬೇಕಾದ ಒಂದು ಮನಸ್ಸು ಯಾರಿಗೂ ಇಲ್ಲ. ಎಲ್ಲ ನೋಡ್ಕೊಂಡು ನೆಗಾಡ್ಕೊಂಡು ಹೋಗ್ತಾರೆ. ಇಲ್ಲಿದು ಪರಿಸ್ಥಿತಿ ಇದು. ಇದಕ್ಕೆ ಏನಾದರೂ ಮಾಡಬೇಕು. ಪಂಚಾಯತಿನೂ ರೆಸ್ಪಾನ್ಸಿಬಲ್ ಮಾಡೋದಿಲ್ಲ, PWD ಅವರು ಮಾಡೋದಿಲ್ಲ. ಇನ್ನೇನು ಮಾಡೋಕ್ಕಾಗ್ತದೆ? ನಮ್ಮ ಗಾಡಿ ನಾವು ಹೆಂಗಾರು ಬದುಕಬೇಕಲ್ಲ. ಅದರಿಂದ ನಾವು ಹಿಂಗೆ ಗುಂಡಿ ಮುಚ್ಕೊಂಡು ಹಿಂಗೆ ಓಡಿಸ್ಕೊಂಡು ಹೆಂಗೆ ಆದರೂ ನಮ್ಮ ಜೀವನ ಸಾಗಿಸ್ತಾ ಇದ್ದೀವಿ.